ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬಕ್ಕೆ ಈಗಾಗಲೇ ದಿನಗಣನೆ ಆರಂಭವಾಗಿದೆ. ಕೇವಲ 2 ದಿನಗಳಷ್ಟೇ ಇದ್ದು ಒಂದ್ ಕಡೆ ಅಪ್ಪು ಸಿನಿಮಾ ರಿಲೀಸ್ ಸಂಭ್ರಮ ಅಪ್ಪು ಅಭಿಮಾನಿಗಳಲ್ಲಿ ಮುಗಿಲ್ಮುಟ್ಟಿದೆ. ಮತ್ತೊಂದ್ ಕಡೆ ಈಗಾಗಲೇ ನಗರದ ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಅವರ ಏನ್ ದೇವಸ್ಥಾನ ಇದೆ, ಈಗಾಗಲೇ ಒಂದು ಬೃಹತ್ ಅಂತಹ ಮಂಟಪವನ್ನು ಸಹ ನಿರ್ಮಿಸ್ತಾ ಇದೆ. ಸದ್ಯ ನಾವು ಅಪ್ಪು ಅವರ ದೇವಸ್ಥಾನದ ಹತ್ರ ಇದೀವಿ. ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಒಂದು ಶನಿವಾರ ಮತ್ತೆ ಭಾನುವಾರ ವೀಕೆಂಡ್, ಮತ್ತೊಂದ್ ಕಡೆ ಇನ್ನೊಂದೇನಂತಂದ್ರೆ ಸೋಮವಾರ ಅಪ್ಪು ಅವರ 50ನೇ ಹುಟ್ಟುಹಬ್ಬ. ಸೋಮವಾರ ಆಲ್ಮೋಸ್ಟ್ ಎಲ್ರಿಗೂ ರಜಾ ಇರೋದಿಲ್ಲ, ಸೊ ವೀಕ್ ಡೇಸ್ ಇರೋದ್ರಿಂದ ಸೊ ಹಾಗಾಗಿ ಕೆಲವರೆಲ್ಲ ಬರೋದಕ್ಕಾಗಲ್ಲ. ಸೊ ಹಾಗಾಗಿ ಹಲವಾರು ಜನ ಅಪ್ಪು ಅಭಿಮಾನಿಗಳೆಲ್ಲರೂ ಸಹ ಇವತ್ತೇನೆ ಅಪ್ಪು ಅವರ ಒಂದು ಸಮಾಧಿ ಬಳಿ ಬಂದ್ಬಿಟ್ಟು ಅಪ್ಪು ಅವರ ಒಂದು ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಹಲವಾರು ಸಿನಿಮಾಗಳ ಮೂಲಕ ಹಾಗೂ ಹಲವಾರು ಸಾಮಾಜಿಕ ಕಾರ್ಯಗಳ ಮೂಲಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಒಳ್ಳೊಳ್ಳೆ ಮೆಸೇಜಸ್ ಅನ್ನ ಕೊಡ್ತಿದ್ರು ಸಿನಿಮಾಗಳ ಮೂಲಕ. ಅದೇ ರೀತಿ ವೈಯಕ್ತಿಕ ಜೀವನದಲ್ಲೂ ಹಾಗೇನೆ ಪರ್ಸನಲ್ ಲೈಫ್ ನಲ್ಲೂ ಸಹ ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಮಾಡಿ ಕರ್ನಾಟಕದ ಜನರಿಗೆ ಸ್ಫೂರ್ತಿದಾಯಕವನ್ನ ಆಗಿದ್ರು. ಸೊ ಅಪ್ಪು ಅವರ ಒಂದು ಸಮಾಧಿ ಬಳಿ ಇವತ್ತು ನಾವಿದ್ದೀವಿ. ಒಂದು ಬೃಹತ್ ಆದಂತಹ ಒಂದು ಗೋಲ್ಡ್ ಹಾಗೇನೆ ಒಂದು ಬ್ರೌನ್ ಕಲರ್ ಅಲ್ಲಿ ಮಂಟಪವನ್ನ ನಿರ್ಮಿಸಿದ್ದಾರೆ. ನಾಳೆಯಿಂದ ಡೆಕೋರೇಷನ್ಸ್ ಎಲ್ಲಾನು ಸಹ ಒಂದು ನೆರವೇರ್ತಾ ಇದೆ. ಸೊ ಎಲ್ಲಾ ರೀತಿಯಂತಹ ಒಂದು ಸಕಲ ಸಿದ್ಧತೆಗಳನ್ನು ಸಹ ಕುಟುಂಬಸ್ಥರಾಗಿರ್ಬೋದು, ಅಪ್ಪು ಅಭಿಮಾನಿಗಳಾಗಿರ್ಬೋದು, ಅನ್ನದಾನ ಆಗಿರ್ಬೋದು, ನೇತ್ರದಾನ ಆಗಿರ್ಬೋದು, ರಕ್ತದಾನ ಆಗಿರ್ಬೋದು, ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಸಹ ಮಾಡ್ಕೊಳ್ಳಾಗ್ತಾ ಇದೆ. ಸೊ ಇವತ್ತು ಅಪ್ಪು ಅವರ ಒಂದು ಸಮಾಧಿಯನ್ನ ಎಲ್ಲಾ ರೀತಿಯಂತಹ ಸ್ವಚ್ಛಗೊಳಿಸಿ ನಾಳೆಯಿಂದ ಡೆಕೋರೇಷನ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಸೊ ಈಗಾಗಲೇ ಎಲ್ಲ ಅಭಿಮಾನಿಗಳು ಸಹ ವೀಕೆಂಡ್ ಆಗಿರೋದ್ರಿಂದ ಬಂದು ಒಬ್ಬೊಬ್ರೇನೆ ಬಿಸಿಲಿದ್ರೂ ಕೂಡ ಅದನ್ನ ಲೆಕ್ಕಿಸದೆ ಹಲವಾರು ಒಂದು ಅಪ್ಪು ಅವರ ದರ್ಶನವನ್ನ ಅಪ್ಪು ಅಭಿಮಾನಿಗಳು ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಹೊಸಪೇಟೆಯಿಂದ ಬಂದಿರುವಂತಹ ಓರ್ವ ಅಭಿಮಾನಿ, ಅಪ್ಪು ಅವರಿಗೂ ಹಾಗೇನೆ ಹೊಸಪೇಟೆ ಜನತೆಗೂ ಅವಿನಾಭಾವ ಸಂಬಂಧ ಇದೆ. ಬಿಕಾಸ್ ಯಾಕಂತಂದ್ರೆ ಅಪ್ಪು ಅಂತಂದ್ರೇನೆ ಅಲ್ಲಿ ಒಂದು ಶಕ್ತಿ ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಪರಿಗಣಿಸ್ತಾರೆ. ಸೊ ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಆಕಾಶ್ ಅಂತ, ಹೊಸಪೇಟೆಯಿಂದ ಬಂದಿದ್ದೀನಿ. ಬೆಳಗ್ಗೆ ಬಿಟ್ಟಿದ್ದೆ, ಈಗ ಬಂದೆ. ಅಪ್ಪು ಅವರು ಸಮಾಧಿ ನೋಡ್ಕೊಂಡು ಹೋಗ್ಬೇಕಂತ ನಮ್ಮ ಮನೆಯವರು ಎಲ್ಲರೂ ಬಂದಿರೋದ್ರಿಂದ ನೋಡಿದ್ವಿ. ಹಂಗಾಗಿ ನೀವು ಸಿಕ್ಕ್ರಿ ಅದೇ ಟೈಮಲ್ಲಿ. ಅಪ್ಪು ಅವ್ರಂದ್ರೆ ನಿಮ್ಗೆ ಏನಕ್ಕೆ ಇಷ್ಟ ಅಂತ? ಅವ್ರ ಒಳ್ಳೆತನದಿಂದ ಇಷ್ಟ. ಆಮೇಲೆ ಬಲ್ಗೈಯಲ್ಲಿ ಮಾಡಿದ ಎಡಗೈ ಗೊತ್ತಿಲ್ಲ ಅನ್ನಂಗೆ ಇರುತ್ತಲ್ಲ, ಹಂಗಾಗಿ ಅವ್ರ ಒಳ್ಳೆತನ ಇಷ್ಟ ಅಷ್ಟೇ. ಯಾವ ಸಿನಿಮಾ ನಿಮ್ಗೆ ತುಂಬಾ ಇನ್ಸ್ಪಿರೇಷನ್ ಆಗಿತ್ತು ಅಪ್ಪು ಅವ್ರು ಆಕ್ಟ್ ಮಾಡಿರುವಂತದ್ದು ಅಂತ? ರಾಜಕುಮಾರ ಆ ಮೂವಿ ಒಂದು 4 to 5 ಟೈಮ್ಸ್ ನೋಡಿದ್ದೀನಿ. ಅದಂದ್ರೆ ತುಂಬಾ ಇಷ್ಟ ನಮ್ಗೆ. ಅಪ್ಪು ಸಿನಿಮಾ ರಿಲೀಸ್ ಆಗಿದೆ 23 ವರ್ಷಗಳ ನಂತರ. ಸೊ ರಿಲೀಸ್ ಆಗಿದ್ರು ಕೂಡ ಇದು ರಿಲೀಸಾ ಅಥವಾ ಫಸ್ಟ್ ಟೈಮ್ ರಿಲೀಸ್ ಆಗಿದ್ದ ಅನ್ನುವಂತಹ ಕ್ರೇಜ್ ಅನ್ನ ಹುಟ್ಟಾಕಿದೆ. ಸೊ ನೋಡಿದ್ರ, ಎಂಜಾಯ್ ಮಾಡಿದ್ರ? ಇಲ್ಲ, ನಾನು ಇನ್ನೂ ಹೋಗಿಲ್ಲ. ಇಲ್ಲಿಂದ ಹೋದ ತಕ್ಷಣ ಹೋಗ್ಬೇಕಂತಿದ್ದೀನಿ. ಫ್ರೆಂಡ್ಸ್ ಎಲ್ಲ ಕರಿತಿದ್ದಾರೆ, ಹೋಗ್ಬೇಕು. 50ನೇ ಹುಟ್ಟುಹಬ್ಬ ಒಂದ್ ಕಡೆ ಅವ್ರಿಲ್ಲ ಅನ್ನುವಂತಹ ಕೊರಗು, ಮತ್ತೊಂದ್ ಕಡೆ ಅವ್ರ 50ನೇ ಹುಟ್ಟುಹಬ್ಬ ಒಂದು ಸಂಭ್ರಮ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಅವರು ನಮ್ಮನ್ನ ಬಿಟ್ಟು ಹೋಗಿದಾರ ಅಂತ ನಮ್ಗೆ ಅನ್ಸೋದು ಇಲ್ಲ. ಹಂಗೆ ಎವ್ರಿ ಡೇ ನಮ್ ಜೊತೆನೇ ಇದಾರಂತ ಫೀಲ್ ಬರುತ್ತೆ ನಮ್ಗಂತೂ. ಸ್ಟಿಲ್ ಈಗ್ಲೂ ಬಂದ್ರು ಇಲ್ಲಿ ಬೇಜಾರಾಗುತ್ತೆ ಅಷ್ಟೇ ನಮ್ಗೆ. ಯಾಕಂದ್ರೆ ಇಲ್ಲಿ ಬಂದಾಗ ಅವ್ರು ಇಲ್ಲ ಅನ್ನೋದಷ್ಟೇ ಗೊತ್ತಾಗೋದು. ಅಲ್ಲಿ ಬೇರೆ ಕಡೆ ಎಲ್ಲ ಇದ್ದಾಗ ಅವ್ರು ಇದಾರೆ ಅನ್ನೋ ಫೀಲ್ ಅಲ್ಲೇ ಇರ್ತೀವಿ ನಾವು. ಯಾಕಂದ್ರೆ ಹೊಸಪೇಟೆಯಲ್ಲಿ ತುಂಬಾ ಫ್ಯಾನ್ಸ್ ಅಪ್ಪು ಅವ್ರಿಗೆ, ಹಂಗಾಗಿ ನಮ್ಗೆ ಅವ್ರಂದ್ರೆ ಇಷ್ಟ. ಹೊಸಪೇಟೆ ಜನತೆಗೆ ಯಾಕೆ ಅಷ್ಟೊಂದು ಕ್ರೇಜ್ ಅಪ್ಪು ಅಂತಂದ್ರೆ ಅಂತ? ಹೊಸಪೇಟೆ ಜನಕ್ಕೆ ಯಾಕಷ್ಟು ಕ್ರೇಜ್ ಅಂತಂದ್ರೆ ಹೊಸಪೇಟೆಯಲ್ಲಿ ಅವರು ತುಂಬಾ ಮಾಡಿದ್ದಾರೆ. ಹಂಗಾಗಿ ಅವ್ರಂದ್ರೆ ತುಂಬಾ ಅಭಿಮಾನ ಮಾಡ್ತಾರೆ. ಹೊಸಪೇಟೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಹೋಟೆಲ್, ಅಂಗಡಿಯಲ್ಲಿ, ಪ್ರತಿಯೊಂದು ಇದ್ರಲ್ಲಿ ಅವ್ರ ಫೋಟೋಸ್ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸೊ 50ನೇ ಹುಟ್ಟುಹಬ್ಬ ಒಂದ್ ಕಡೆ ಅಪ್ಪು ಅವ್ರ ದೇವಸ್ಥಾನದಲ್ಲಾದ್ರೂ ಮತ್ತೊಂದ್ ಕಡೆ ಹೊಸಪೇಟೆಯಲ್ಲಿ ಆಗುತ್ತೆ. ಸೊ ಯಾವ ರೀತಿ ಸಿದ್ಧತೆಗಳನ್ನ ಅಲ್ಲೇನಾದ್ರೂ ಮಾಡ್ಕೊಂಡಿದಾರ ಅಂತ? ಅಲ್ಲಿ ಮಾಡ್ತಿದ್ದಾರೆ. ಇನ್ನು ಈಗ ಅದು ಒಂದೊಂದೇ ಆಗಿ ಮಾಡ್ಕೊಂತ ಇದ್ದಾರೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಹೊಸಪೇಟೆ ಅಂದ್ರೆ 100 ಕಿಲೋಮೀಟರ್ಗಳನ್ನ ಒಂದು ಬಂದು ಇಲ್ಲಿ ಅಪ್ಪು ಅವರ ದರ್ಶನವನ್ನ ಪಡ್ಕೊಂಡಿರುವಂತಹ ಅಪ್ಪು ಅವರ ಅಭಿಮಾನಿಯ ಮಾತು. ಇದಿಷ್ಟು ಇಲ್ಲಿನ ಒಂದು ವಾತಾವರಣದ ಮಾಹಿತಿ. ಸದ್ಯ ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳು ಸಾಲಾಗಿ ಬಂದು ಅಪ್ಪು ಅವರ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.